ಇವತ್ತು ನಾನು ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಇಲ್ಲ ಡಿ-ಮಾರ್ಟ್ಗೆ ಹೋಗ್ತಿದ್ದೀವಿ. ಬನ್ನಿ ಮುಂದೆ ಏನೇನಾಯಿತು ಅಂತ ಹೇಳಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಡಿ-ಮಾರ್ಟ್ಗೆ ಹೋದವ್ರೆ ಸೀದಾ ಫಸ್ಟ್ ನಮ್ಮ ಮಕ್ಕಳನ್ನಿಬ್ರು ಒಂದೇ ಗಾಡೀಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ವಿ. ನಮ್ಮ ಮನೆಯವರೇ ತಳ್ಕೊಂಡು ಕರ್ಕೊಂಬರ್ತಿದ್ದರಿಂದ ನಾನು ಪ್ರೀತಿಯ ಗಂಡ ಒಂದು ಅವಾರ್ಡ್ ಕೊಟ್ಬಿಟ್ಟೆ. ಅದಾದಮೇಲೆ ನಮ್ಮ ಮನೆಯವ್ರು ಏನೇನೆಲ್ಲ ಬೇಕು ಅಂತ ನೋಡ್ತಾಯಿದ್ರು. ಇವರು ಡಿ-ಮಾರ್ಟಲ್ಲಿ ಯಾಕೋ ಇಬ್ಬರು ಒಂದು ಆಂಟಿ ಮತ್ತು ಅಂಕಲ್ ಇಬ್ಬರು ಸರ್ಕಸ್ ಮಾಡ್ತಾಯಿದ್ರು. ಏನು ಸರ್ಕಸ್ ಅಂತಂದರೆ ಪಾಪು ಉಚ್ಚೆ ಮಾಡಿತ್ತು, ಅದು ಬೇರೆ ಯಾವ ಪಾಪುನೂ ಅಲ್ಲ, ನಮ್ಮ ಪಾಪುನೇ ಉಚ್ಚೆ ಮಾಡಿದ್ದು. ಬಟ್ ಅದು ನನಗೂ ಗೊತ್ತಿರಲಿಲ್ಲ, ನನ್ನ ಮಗ ಮನೆ ಹತ್ರನೇ ಇರೋದಲ್ವ ಅಂತ ಪ್ಯಾಂಪಸ್ ಏನೂ ಹಾಕೊಂಡು ಹೋಗಿರಲಿಲ್ಲ, ಹಂಗೆ ಕರ್ಕೊಂಡು ಹೋಗಿದ್ದೆ. ಅದಾದಮೇಲೆ ಸೀದಾ ಐಸ್ ತಿನ್ನೋಣ ಅಂತ ಹೋದ್ವಿ. ನನ್ನ ಮಗಂಗೆ ಹೇಳ್ತಿದ್ದೀನಿ, ನೋಡಲ್ಲಿ ನಿಮ್ಮ ಅಣ್ಣ ಐಸ್ ತಿಂತವನೆ, ನೋಡಲ್ಲಿ ನಿಮ್ಮ ಅಣ್ಣ ಐಸ್ ತಿಂತವನೆ ಅಂತ. ಈ ನನ್ನ ಮಗ ಅವನ್ನ ನೋಡ್ತಾ ಇಲ್ಲ, ಅಲ್ಲಿ ಯಾರೋ ಇಬ್ಬರು ಹುಡುಗಿರು ಐಸ್ ತಿಂತಾಯಿದ್ರು, ಅವ್ರನ್ನ ನೋಡ್ತಾ ಇದ್ದ. ಏನು ಹೇಳೋಣ ಈ ನನ್ನ ಮಗ. ಅದಾದಮೇಲೆ ಅಷ್ಟೊತ್ತಿಗೆಲ್ಲ ಅವ್ನು ನೋಡಿ 5 ನಿಮಿಷಕ್ಕೆ ಇನ್ನು ಕೇಳ್ತಾ ಇದ್ದ, ಏನು ರಿಯಾಕ್ಷನ್ ಕೊಡ್ತಾನೆ ನೋಡೋಣ ಅಂತ ಅಬ್ಸರ್ವ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಐಸ್ ಕ್ರೀಮ್ ತಂದೇ ಬಿಟ್ಟರು. ಅವನೇನೋ ರಿಯಾಕ್ಷನ್ನೇ ಕೊಡಲಿಲ್ಲ. ಸೀದಾ ಅವರಪ್ಪನ ಹತ್ರ ಐಸ್ ಇಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಅದಾದಮೇಲೆ 4 ಜನನ ಐಸ್ ತಿನ್ಕೊಂಡು ಮನೆ ಕಡೆ ಹೋಗೋಣ ಅಂತ ಸೀದಾ ಹೊರಟಿದ್ವಿ. ಮಳೆ ಮೋಡ ತುಂಬ ಆಗಿತ್ತು. ನಮ್ಮ ಮನೆಯವ್ರಿಗೆ ಪಾಪ್ಕಾರ್ನ್ ಬೇಕು ಅಂದೆ, ಪಾಪ ಅವ್ರು ಪಾಪ್ಕಾರ್ನ್ ಕೂಡ ತೊಗೊಂಬಂದು ಕೊಟ್ಟು. ಅದಾದಮೇಲೆ ನನ್ನ ಮಗ ನಮ್ಮ ಅಮ್ಮಂಗೆ ಎಷ್ಟು ತಿಂಡಿ ಇದ್ದರೂ ಸಾಕಾಗಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ಯಾಕೆ ಮಳೆ ಮೋಡ ಆಗಿತ್ತು ಅಂತ ನನಗೆ ಮಾತ್ರ ಗೊತ್ತು. ಯಾಕಾಗಿತ್ತು ಅಂತಂದರೆ ನಮ್ಮ ಮನೆಯವರು ನಾನು ಕೇಳಿದ್ದೆಲ್ಲ ಕೊಡಿಸಿದ್ರು ಅಂತ. ಮಳೆ ಮೋಡ ಆಗಿ ಮೋಡ ಕೂಡ ಮಳೆಯಾಗಿ ಕಣ್ಣೀರು ಸುರಿಸೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಇವತ್ತು ನಮ್ಮ ಮನೆಯವ್ರು ನಾನು ಕೇಳಿದ್ದು ಎಲ್ಲದೂ ಕೊಡಿಸಿದ್ರು, ಯಾವುದೂ ಇಲ್ಲ ಅನ್ನಲಿಲ್ಲ. ಪಾಪ ಎಲ್ಲ ಕೊಡಿಸಿದ್ರು. ಸುಮ್ಮನೆ ಇರಲಾರ್ದೆ ಮನೇಲಿ ರಜೆ ಕೊಟ್ಟಿದ್ರು, ಸುಮ್ಮನೆ ಮನೇಲಿ ಕೂತ್ಕೊಂಡಿರೋನ್ನ ಕರ್ಕೊಂಡೋಗಿ ಖರ್ಚು ಮಾಡಿಸ್ಕೊಂಡು. ನಮ್ಮ ಮನೆಯವರು ಮನಸ್ಸಲ್ಲಿ ಹಿಂಗೆ ಅನ್ಕೊತಿದ್ರು ಅಂತ ನನಗೆ ಗೊತ್ತು, ಆದರೆ ಅವ್ರು ಬಾಯ್ಬಿಟ್ಟು ಹೇಳಿಲ್ಲ ಅಷ್ಟೇ. ಥ್ಯಾಂಕ್ ಫಾರ್ ದಿ ವಾಚಿಂಗ್, ಸಪೋರ್ಟ್ ಮಾಡಿ.